ಮಹಾಭಾರತದಲ್ಲಿ ಶಕುನಿ ನಿಜವಾಗಿಯೂ ಖಳನಾಯಕನೇ? ಅವನು ಗಾಂಧಾರದ ರಾಜಕುಮಾರ. ಆದರೆ ಅವನ ಹೃದಯದಲ್ಲಿ ಒಂದು ಆಳವಾದ ನೋವಿತ್ತು. ಆ ನೋವಿನ ಹಿಂದೆ ಅವನ ಕುಟುಂಬಕ್ಕೆ ನಡೆದ ಒಂದು ಭೀಕರ ಘಟನೆ ಇತ್ತು. ಆಮೇಲೆ ಅವನ ಬದುಕನ್ನು ಬದಲಿಸುವ ದಾರಿ ಹಸ್ತಿನಾಪುರದತ್ತ ತಿರುಗಿತು. ಹಸ್ತಿನಾಪುರಕ್ಕೆ ಬಂದ ಶಕುನಿ ಅಲ್ಲಿ ನಡೆದ್ದನ್ನು ಎಂದಿಗೂ ಮರೆಯಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿದ್ದ ಆ ನೋವು ಬಹಳ ಹಿಂದೆಯೇ ಆರಂಭವಾಗಿತ್ತು. ಒಂದು ದಿನ ಗಾಂಧಾರದ ರಾಜಕುಟುಂಬದ ಮೇಲೆ ಭೀಕರ ಸಂಕಷ್ಟ ಬಂದೆರಗಿತು. ರಾಜಕುಟುಂಬವನ್ನೇ ಬಂಧಿಸಿ ಕತ್ತಲೆಯ ಕಾರಾಗೃಹಕ್ಕೆ ಕರೆದೊಯ್ಯಲಾಯಿತು. ಆ ಕತ್ತಲೆಯ ಕಾರಾಗೃಹದಲ್ಲಿ ಅವರ ಬದುಕು ದಿನದಿಂದ ದಿನಕ್ಕೆ ನರಕವಾಗುತ್ತಿತ್ತು. ಪ್ರತಿದಿನ ಇಡೀ ಕುಟುಂಬಕ್ಕೆ ಸಿಗುತ್ತಿದ್ದು ಅಲ್ಪ ಪ್ರಮಾಣದ ಆಹಾರ ಮಾತ್ರ. ದಿನಗಳು ಕಳೆದಂತೆ ಹಸಿವು ಇಡೀ ರಾಜಕುಟುಂಬವನ್ನ ದುರ್ಬಲಗೊಳಿಸಿತು. ಹಸಿವು ಮತ್ತು ನೋವಿನಿಂದ ಸುಬಲನ ದೇಹ ಕೊನೆಗೂ ಕುಸಿದು ಹೋಯಿತು. ಮಗನೇ, ನಮ್ಮ ಮೇಲೆ ನಡೆದ ಅನ್ಯಾಯವನ್ನು ಎಂದಿಗೂ ಮರೆಯಬೇಡ. ಅಲ್ಲಿಯೇ ಶಕುನಿ ಒಂದು ಭೀಕರ ಪ್ರತಿಜ್ಞೆ ಮಾಡಿದ. ಅವನ ಪ್ರತಿಜ್ಞೆಯ ನಂತರ ಪಗಡೆಯ ರಹಸ್ಯದ ಕಥೆ ಆರಂಭವಾಯಿತು. ಇನ್ನು ಮುಂದೆ ಅವನ ನೋವು ಒಂದು ಯೋಜನೆಯಾಗಿ ಬದಲಾಗಿತ್ತು. ಆ ಕರಾಳ ನೆನಪು ಮುಗಿಯಿತು. ಈಗ ಶಕುನಿಯ ಕಣ್ಣು ಹಸ್ತಿನಾಪುರದ ಮೇಲೆ ನೆಟ್ಟಿತ್ತು. ಅಲ್ಲೇ ಶಕುನಿಯ ಕಣ್ಣಿಗೆ ಬಿದ್ದನು ದುರ್ಯೋಧನನೊಳಗಿನ ಅಸೂಯೆ. ದುರ್ಯೋಧನನ ಅಸೂಯೆಯನ್ನು ಶಕುನಿ ಗಮನಿಸಿದ ಮತ್ತು ಒಂದು ಅವಕಾಶವನ್ನು ಕಂಡ. ಮಾಮ, ನನಗೆ ಈ ಅವಮಾನವನ್ನು ಸಹಿಸಲಾಗುತ್ತಿಲ್ಲ. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇದನ್ನು ನೋಡು. ಇದು ಸಾಮಾನ್ಯ ಪಗಡೆಯಲ್ಲ. ಇದರಿಂದ ಏನ್ ಮಾಡಬಹುದು ಮಾಮ? ಆಟ ಗೆಲ್ಲೋದು ಪಗಡೆಯಿಂದಲ್ಲ, ಅದನ್ನ ಆಡಿಸುವ ಬುದ್ಧಿಯಿಂದ. ಯುದ್ಧ ಬೇಡ, ಒಂದಾಟ ಸಾಕು. ಯಾವ ಆಟ ಮಾಮ? ಮೊದಲು ಪಾಂಡವರನ್ನ ಇಲ್ಲಿಗೆ ಕರೆಯಬೇಕು. ಅವರು ಬರುತ್ತಾರಾ? ಧರ್ಮದ ಹೆಸರಿನಲ್ಲಿ ಬಂದ ಆಹ್ವಾನವನ್ನು ಯುಧಿಷ್ಠಿರನು ತಿರಸ್ಕರಿಸುವಿಲ್ಲ. ಆಟದ ವೇದಿಕೆ ಸಿದ್ಧವಾಯಿತು. ಆದರೆ ಇದು ಸಾಮಾನ್ಯ ಆಟವಾಗಿರಲ್ಲ. ಆಟದ ಮೊದಲ ಪಗಡೆಯನ್ನು ಯುಧಿಷ್ಠಿರನೇ ಎಸೆದ. ಒಂದು ಸೋಲು, ಮತ್ತೊಂದು ಸೋಲು. ಯುಧಿಷ್ಠಿರನು ಒಂದೊಂದಾಗಿ ಎಲ್ಲವನ್ನೂ ಕಳೆದುಕೊಳ್ಳತೊಡಗಿದ. ರಾಜ್ಯವನ್ನೂ ಸಂಪತ್ತನ್ನೂ ಕಳೆದುಕೊಂಡ ನಂತರ ಯುಧಿಷ್ಠಿರನು ತನ್ನ ಸಹೋದರರನ್ನೇ ಪಣಕ್ಕಿಟ್ಟ. ಆದರೆ ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಆಟ ನಿಲ್ಲಲಿಲ್ಲ. ಕೊನೆಗೆ ದ್ರೌಪದಿಯೇ ಪಣವಾದಳು. ಶಕುನಿಯ ನೋವು ನಿಜವಾಗಿತ್ತು. ಅವನ ಪ್ರತೀಕಾರಕ್ಕೂ ಒಂದು ಕಾರಣವಿತ್ತು. ಆದರೆ ಪ್ರತೀಕಾರದ ದಾರಿಯಲ್ಲಿ ಅವನೇ ಖಳನಾಯಕನಾಗಿ ಬದಲಾದ. ಕೊನೆಗೆ ಶಕುನಿಯ ಪ್ರತೀಕಾರ ಕುರುಕ್ಷೇತ್ರದ ರಣರಂಗಕ್ಕೂ ತಲುಪಿತ್ತು. ಕುರುಕ್ಷೇತ್ರದಲ್ಲಿ ಶಕುನಿಯ ಮುಂದೆ ನಿಂತವನು ಸಹದೇವ. ಕೊನೆಯ ಸಮರದಲ್ಲಿ ಶಕುನಿ ತನ್ನ ಎಲ್ಲಾ ಶಕ್ತಿಯನ್ನೂ ಬಳಸಿದ. ಸಹದೇವನ ಕೈಯಲ್ಲಿ ಶಕುನಿಯ ಪ್ರತೀಕಾರದ ಅಧ್ಯಾಯ ಕೊನೆಗೊಂಡಿತು. ಒಬ್ಬನ ಪ್ರತೀಕಾರ ಕೊನೆಗೆ ಇಡೀ ವಂಶದ ವಿನಾಶಕ್ಕೆ ಕಾರಣವಾಯಿತು. ಶಕುನಿ ಖಳನಾಯಕನಾಗಿ ಹುಟ್ಟಲಿಲ್ಲ, ಪ್ರತೀಕಾರದ ದಾರಿಯಲ್ಲಿ ಖಳನಾಯಕನಾದ.